ನಮಸ್ಕಾರ ಎಲ್ರಿಗೂ. ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನ್ ಗೊತ್ತಾ ನಿಮ್ ಮೋಕ್ಷ. ಇವತ್ತು ನಾನೊಂದು ಚಿಕ್ಕ ಸ್ಟೋರಿ ಹೇಳ್ತಿದ್ದೀನಿ. ಚಿಕ್ಕ ಸ್ಟೋರಿ ಕಾಯ್ತಾ ಇದ್ದೀರಿ ಹೇಳಮ್ಮ. ಮನೆ ಸ್ಟೋರಿ ಹೇಳ್ಬೇಡ, ಆಮೇಲೆ ಪ್ಯಾರೆಂಟ್ಸ್ ಹೇಗೆ ಹೋಗ್ಬಿಡ್ತಾರೆ. ಒಂದೂರಲ್ಲಿ ಇಬ್ರು ಗಂಡ ಹೆಂಡತಿ ಇದ್ರಂತೆ. ಅವರಿಗೆ ಮದುವೆಯಾಗಿ ಎಷ್ಟೊಂದು ವರ್ಷ ಆದ್ರೂ ಮಕ್ಕಳೇ ಇದ್ರಂತೆ. ಅದಕ್ಕೆ ಅವರು ಎಷ್ಟೋ ಮರಗಳನ್ನ ಸುತ್ತಿ, ಎಷ್ಟೋ ದೇವರಿಗೆ ಕಟ್ಟಿ, ಎಷ್ಟೋ ದೇವರನ್ನ ಬೇಡ್ಕೊಂಡು, ಆಮೇಲೆ ಕೊನೆಗೆ ಎಷ್ಟೊಂದು ದಿನ ಆದ್ಮೇಲೆ ಅವ್ರಿಗೊಂದು ಮಗು ಹುಟ್ಟುತ್ತಂತೆ. ನಮಗೆ ಮಗು ಹುಟ್ಟಿದಂತ ಹೇಳಕ್ಕೆ ಗಂಡ ಆಚೆ ಹೋದ್ನಂತೆ. ಅಲ್ಲಿ ನೋಡಿದ್ರೆ ಅವನ ಎದುರುಗಡೆ ಒಂದು ಮುಗಿಸಿ ಬಂತಂತೆ. ಆ ಮುಗಿಸಿನ ಎಷ್ಟು ತೋರಿಸಿದ್ರು ಆ ಮುಗಿಸಿ ಹೋಗ್ಲೇ ಇಲ್ವಂತೆ. ಅದಕ್ಕೆ ಅವನು ಅನ್ಕೊಂಡಂತೆ, ಆ ಮಗು ಜೊತೆ ಆಟ ಆಡಕ್ಕೆ ಯಾರು ಇಲ್ವಲ್ಲ, ಈ ಮುಗಿಸಿನೇ ಆಟ ಆಡ್ಲಿ ಅಂತ ಅನ್ಕೊಂಡಂತೆ. ಆಮೇಲೆ ಮಗು ಹುಟ್ಟಿದ ಮಾರನೇ ದಿನ ಹೆಂಡತಿ ಆಚೆ ನದಿಗೆ ಬಟ್ಟೆ ಹಾಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ಲಂತೆ. ಅವಾಗ ಹೆಂಡತಿ ಈ ಕಡೆ ಹೋಗಿದ ತಕ್ಷಣನೇ ಅಲ್ಲಿಗೆ ಯಾರೊಬ್ಬ ಬಂದಂತೆ. ಅವಾಗ ಅವನು ಹೇಳಿದ್ನಂತೆ, ಜಮೀನ್ದಾರರು ನಿಮ್ಮನ್ನ ಕರೀತಿದ್ದಾರೆ, ಯಾಕಂದ್ರೆ ಅವ್ರ ಮದ್ವೆ ಫಿಕ್ಸ್ ಆಗಿದೆಯಲ್ಲ, ಅದಕ್ಕೆ ನೀವು ಒಡವೆಗಳನ್ನ ಮಾಡ್ಕೊಡ್ಬೇಕಂತೆ ಅಂತ ಹೇಳಿದ್ನಂತೆ. ಅವಾಗ ಗಂಡ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ವಂತೆ. ಅವಾಗ ಸ್ವಲ್ಪ ಯೋಚನೆ ಮಾಡ್ಬಿಟ್ಟು, ಮುಗಿಸಿ ಇದೆಯಲ್ಲ ಹೆಂಗೋ ಮನೆಯಲ್ಲಿ, ಆ ಮುಗಿಸಿಗೆ ನೋಡ್ಕೊ ಅಂತ ಹೇಳ್ಬಿಟ್ಟು ಹೋದ್ನಂತೆ. ಗಂಡ ಈ ಕಡೆ ಹೋಗಿದ ತಕ್ಷಣನೇ ಅಲ್ಲಿಗೊಂದು ನಾಗರಾವು ಬಂತಂತೆ. ಆ ನಾಗರಾವು ಮಗುನ್ ಕಚ್ಚಬೇಕು, ಅಷ್ಟೊತ್ತರಲ್ಲಿ ಮುಗಿಸಿ ಒಂದ್ಸರಿನೂ ಯೋಚನೆ ಮಾಡ್ದಂಗೆ ಆವಿನ ಮೇಲೆ ಅಟ್ಯಾಕ್ ಮಾಡ್ತಂತೆ. ಆಗ ಹಾವು ಸತ್ತೋಯ್ತಂತೆ. ಅವಾಗ ಮುಗಿಸಿ ಮೈ ಮೇಲೆ ಎಲ್ಲ ರಕ್ತ ಅಂಟ್ಕೊಂಡಿತ್ತಂತೆ. ಅವಾಗ ಗಂಡ ಬಂದ್ಬಿಟ್ಟು ಅನ್ಕೊಂತಾನಂತೆ, ಓ ಈ ಮುಗಿಸಿ ನಾನು ನಿಂತಿದ್ದೆ ಟೈಮ್ ನೋಡ್ಬಿಟ್ಟು ಮಗುನ ಸಾಯಿಸಿದೆ ಅಂತ ಅನ್ಕೊಂತಾನಂತೆ. ಅವಾಗ ಅವನು ಹೋಗ್ತಿದ್ದ ಅಲ್ಲೇ ಗೋಳಕ್ಕೆ ಕತ್ತಿ ತಗೊಂಡು ಮುಗಿಸಿನ ಸಾಯಿಸ್ಬಿಟ್ನಂತೆ. ಅವಾಗ ಮುಗಿಸಿ ಸತ್ತೋಗುತ್ತೆ. ಅವಾಗ ಒಳಗಡೆ ಹೋಗಿ ನೋಡಿದ್ರೆ ಮಗು ಖುಷಿಯಾಗಿ ಆಟ ಆಡ್ತಾ ಇರುತ್ತಂತೆ. ಆಮೇಲೆ ಅಲ್ಲಿ ನೋಡಿದ್ರೆ ಹಾವು ತುಂಡಾಗಿ ಬಿದ್ದಿರುತ್ತಂತೆ. ಅವಾಗ ಅವನಿಗೆ ಗೊತ್ತಾಗುತ್ತಂತೆ, ಓ ಹಾವು ಮಗು ಸಾಯ್ಸಕ್ ಬಂದಿದೆ, ಮುಗಿಸಿ ಹಾವು ಸಾಯಿಸಿದೆ, ಅದಕ್ಕೆ ಮುಗಿಸಿನ ರಕ್ತ ಅಂಟ್ಕೊಂಡಿದೆ ಅಂತ ಅವನಿಗೆ ಗೊತ್ತಾಗುತ್ತಂತೆ. ಆಗ ಹೆಂಡತಿ ಬಂದ್ಬಿಟ್ಟು ಹೇಳ್ತಾರೆ, ನೀವು ಒಂದ್ಸರಿ ಒಳಗೆ ಹೋಗಿದ್ರೆ ಮುಗಿಸಿದ್ದು ಪ್ರಾಣ